ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನನ್ನ ಜೊತೆ ಸುದ್ದಿಯನ್ನ ಕೊಡೋದಕ್ಕೆ ರಂಜಿತ್ ಶಿರಿಯಾರ್ ಕೂಡ ಜಾಯಿನ್ ಆಗಿದ್ದಾರೆ. ಮೊದಲ ಸ್ಟೋರಿಯನ್ನ ಗಮನಿಸೋದಾದ್ರೆ, ಬಾಂಗ್ಲಾ ಬೇಟೆ ಈ ಸ್ಟಿಂಗ್ ಆಪರೇಷನ್ ಇದೆಯಲ್ಲ, ಇದರ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಇದು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಈ ಹುಲಿಮಂಗಲದಲ್ಲಿ ಬುಲ್ಡೋಸರ್ ಈಗ ಆಕ್ಷನ್ ತಗೊಳ್ಳೋಕೆ ಶುರು ಮಾಡಿದೆ. ಬೆಳಗ್ಗೆ ಸುದ್ದಿ, ಮಧ್ಯಾಹ್ನ ಇಂಪ್ಯಾಕ್ಟ್, ನಿರಂತರ ಫಾಲೋ ಅಪ್ ಅದರ ಮಧ್ಯದಲ್ಲಿ. ಇದು ರಿಪಬ್ಲಿಕ್ ಕನ್ನಡ ತನಿಖಾ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆ ಸುದ್ದಿಯನ್ನ ಗಮನಿಸಿದ್ರಿ, 3 ರಿಂದ 4 ಎಕರೆ ಅಲ್ಲಿ ಜಾಗ, ಅಲ್ಲಿ 500ಕ್ಕೂ ಹೆಚ್ಚು ವಲಸಿಗರು, ಅಕ್ರಮ ವಲಸಿಗರು ನೆಲೆಸಿರೋದು. ಯಾವಾಗ ಕ್ಯಾಮೆರಾ ಅಥವಾ ಅಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗುತ್ತೋ, ಎಲ್ಲರೂ ಎಸ್ಕೇಪ್. ಒಂದಷ್ಟು ಜನ ಇದ್ರು, ಅವರನ್ನು ಮಾತಾಡಿಸಿದಾಗ ಕನ್ಫರ್ಮ್ ಆಗಿ ಗೊತ್ತಾಯ್ತು ಯಾರವರು, ಎಲ್ಲಿಂದ ಬಂದ್ರು, ಯಾಕಾಗಿ ಬಂದ್ರು, ಇಲ್ಲೇನ್ ಕೆಲಸ ಮಾಡ್ಕೊಂಡಿದ್ದಾರೆ, ಇದೆಲ್ಲವನ್ನ ಕೂಡ ಖುದ್ದು ಅಲ್ಲಿದ್ದಂತ ಅಕ್ರಮ ವಲಸಿಗರೇ ಬಾಯ್ಬಿಟ್ಟು ಹೇಳಿದ್ರು. ಆ ನಂತರದಲ್ಲಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಿರಂತರ ಫಾಲೋ ಅಪ್ ನ ಬಳಿಕ ಬುಲ್ಡೋಸರ್ಗಳು ಅಲ್ಲಿ ಈಗ ಗರ್ಜನೆ ಶುರು ಮಾಡಿದೆ. ಅಕ್ರಮವಾಗಿ ಕಟ್ಕೊಂಡಿದ್ದಂತ ಮನೆಗಳು, ಅಲ್ಲಿ ಇದ್ದಂತ ಒಂದಷ್ಟು ಗುಡಿಸಲುಗಳನ್ನ ಕಟ್ಕೊಂಡಿದ್ರಲ್ಲ, ಅದೆಲ್ಲವನ್ನೂ ಕೂಡ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರು ಬಂದ್ರು, ಅದ್ರ ಮಧ್ಯದಲ್ಲಿ ಪೊಲೀಸರು ಬಂದು ಅವರು ಕೂಡ ಪರಿಶೀಲನೆ ನಡೆಸಿದ್ರು. ಇಲ್ಲಿ ಪಂಚಾಗಿದೆ. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ಬಂದು ಸೇರಿಕೊಂಡಿದ್ದಾರೆ ಅನ್ನುವಂತ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿ ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಅಲ್ಲಿನ ಬಾಂಗ್ಲಾದೇಶಿಗರ ಜಾಡು ಹಿಡಿದು ಹೊರಟು ಅವರ ಜಾಲವನ್ನ ನಾವು ಭೇದಿಸಿ ಆದ ನಂತರ ಅಲ್ಲಿಗೆ ಪೊಲೀಸರು ಬರ್ತಾರೆ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಪೊಲೀಸರು ಬಂದು, ಅಧಿಕಾರಿಗಳು ಬಂದು ಈಗ ಅಲ್ಲಿದ್ದಂತ ಅನಧಿಕೃತ ಮನೆಗಳನ್ನ, ಅನಧಿಕೃತ ಅನ್ನೋದಕ್ಕಿಂತ ಅಕ್ರಮವಾಗಿ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಬಾಂಗ್ಲಾದೇಶಿ ನುಸುಳುಕೋರರಿದ್ರಲ್ಲ, ಜೋಪಡಿಗಳನ್ನ ಕಟ್ಟಿಕೊಂಡಿದ್ರಲ್ಲ, ಆ ಮನೆಗಳನ್ನ ಈಗ ತೆರವು ಮಾಡ್ತಾ ಇದ್ದಾರೆ. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ನೂರಾರು ಬಾಂಗ್ಲಾದೇಶಿಗರ ಜೋಪಡಿಗಳಿದ್ವು. ಜೆಸಿಬಿಗಳ ಮೂಲಕ ಅಕ್ರಮ ವಲಸಿಗರನ್ನ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈಗಾಗಲೇ ಸ್ಥಳದಲ್ಲೇ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಮನೆ ಅಂತ ಹೇಳಿದ್ರೆ ಜೋಪಡಿಗಳು, ಟಾರ್ಪಾಲಿನ್ ಮೂಲಕ ಅಲ್ಲಿ ಜೋಪಡಿಗಳನ್ನ ಮಾಡ್ಕೊಂಡಿದ್ರು, ಗುಡಿಸಲುಗಳನ್ನ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾ ಇದ್ರು ಅವರು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ನೆಲೆಸಿದ್ದಂತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತೆರವು ಮಾಡುವ ಕಾರ್ಯಾಚರಣೆ, ಮನೆಗಳನ್ನ ಡೆಮಾಲಿಷ್ ಮಾಡುವಂತ ಕಾರ್ಯಾಚರಣೆ ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಆಗಿದೆ. ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು, ಅವರಿಗೆ ವೋಟರ್ ಐಡಿ ಮಾಡಿಕೊಟ್ಟವ್ರು ಯಾರು, ಅವರಿಗೆ ರೇಷನ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು, ಅವರ ವಿಳಾಸ ಎಲ್ಲಿ, ಹೇಗೆ ಬಂದ್ರು, ಇದೆಲ್ಲವೂ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ನಾವು ಅಲ್ಲಿಗೆ ಹೋಗಿ ಆ ಡೇಂಜರಸ್ ಸ್ಥಳಗಳಿಗೆ ಹೋಗೋದು ಈಸಿ ಅಲ್ಲ. ಯಾಕಂತ ಹೇಳಿದ್ರೆ ಅವ್ರು ಯಾವುದೇ ಟೈಮಲ್ಲಿ ಬೇಕಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು, ವಾಪಸ್ ರಿಟರ್ನ್ ಬರ್ತೀವೋ ಅನ್ನುವ ಧೈರ್ಯ ಇರೋದಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಹೋಗಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ, ಅಲ್ಲಿನ ಜಾಲವನ್ನ ನಾವು ಭೇದಿಸಿ ಆದ ನಂತರ ಎಳೆ ಎಳೆಯಾಗಿ ನಾವು ಈಗ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಅಧಿಕಾರಿಗಳು ಹೋಗಿದ್ದಾರೆ ಅಲ್ಲಿ. ಹೌದು, ಇವರು ಬಾಂಗ್ಲಾದೇಶದಿಂದ ಬಂದಿರುವಂತಹ ಪ್ರಜೆಗಳು ಅಕ್ರಮವಾಗಿ ಬಂದಿದ್ದಾರೆ, ಇಲ್ಲಿ ನೆಲೆಸಿದ್ದಾರೆ, ಇವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೆ ಯಾವುದೇ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ನಿಮ್ಮರಿಗೂ ಕೂಡ ತಂದ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತೆರವು ಕಾರ್ಯಾಚರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಆಡಿಯೋಗೆ ಏನಂತ ಕಡಿಮೆ ಮಾಡಿ.
ಗ್ರಾಮದಲ್ಲಿದ್ದೇನೆ. ರಿಪಬ್ಲಿಕಾಂಡ್ ನಿರಂತರ ವರದಿ ಮಾಡಿತ್ತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಒಂದ್ ಕಡೆ ಟೆಂಟ್ ಹಾಕಿಕೊಂಡು ಅಕ್ರಮವಾಗಿ ಬಾಂಗ್ಲಾದವರು ಇದ್ದರಂತ ಕಡೆ ರಿಪಬ್ಲಿಕಾಂಡ್ ವರದಿ ಮಾಡಿತ್ತು. ಒಂದ್ ಕಡೆ ಪೊಲೀಸರು ಬಂದು ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಆ ಒಂದು ಮನೆಗಳನ್ನ ಇದೀಗ ತೆರವು ಕಾರ್ಯಾಚರಣೆ ಜಾಗದ ಮಾಲೀಕ ಮಾಡ್ತಿದ್ದಾನೆ. ಯಾಕಂದ್ರೆ ಇದು ನಮಗೆ ಅಕ್ರಮ ಬಾಂಗ್ಲಾದವರು ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮ ತಂದೆಯವರು ಈ ಒಂದು ಜಾಗವನ್ನ ಕೊಟ್ಟಿದ್ರು. ಬಟ್ ಇದೀಗ ನಮ್ಗೆ ಗೊತ್ತಾಗಿದೆ ಅವರು ಅಕ್ರಮವಾಗಿ ಬಾಂಗ್ಲಾದೇಶದವರಂತ. ಹೀಗಾಗಿ ಅಂತವರ ಮನೆಗಳನ್ನ ನಾವು ಗುರುತಿಸಿದ್ದೇವೆ, ತೆರವು ಕಾರ್ಯಾಚರಣೆ ಮಾಡ್ತಿದ್ವಿ ಅಂತ ಒಂದ್ ಕಡೆ ಜಾಗದ ಮಾಲೀಕ ರಿಪಬ್ಲಿಕಾಂಡ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಈಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಇದೆಲ್ಲ ಈ ಒಂದು ಟೆಂಟ್ ಇದೆಲ್ಲ ಅವರೆಲ್ಲ ಅಕ್ರಮವಾಗಿ ಇಲ್ಲಿ ನೆಲೆ ಊರಿದ್ರು. ಇದೇ ಟೆಂಟ್ ಅಲ್ಲಿ ಇದ್ರು. ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಂಡಿದ್ರು. ಸುಮಾರು ವರ್ಷಗಳಿಂದ 10 ವರ್ಷಗಳಿಂದ ಅವರು ಇಲ್ಲೇ ಇದ್ರು. ಯಾಕಂದ್ರೆ ಅವರು ರಿಪಬ್ಲಿಕಾಂಡ್ಗೆ ಸ್ಪಷ್ಟಪಡಿಸಿದ್ದಾರೆ, ನಾವು ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕಾರ್ಡ್ಗಳ ಮುಖಾಂತರ ಬರುತ್ತೇವೆ, ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಬರ್ತೇವೆ, ಅಲ್ಲಿಂದ ಬ್ರೋಕರ್ಗೆ ದುಡ್ಡು ಕೊಟ್ಟು ಆಧಾರ್ ಕಾರ್ಡ್ ಐಡಿ ಕಾರ್ಡ್ಗಳೆಲ್ಲ ಮಾಡಿಸಿಕೊಂಡು ಬಂದು ಬೆಂಗಳೂರಿಗೆ ಟ್ರೈನ್ ಮುಖಾಂತರ ಬರ್ತೇವೆ ಅಂತ ಕಡೆ ರಿಪಬ್ಲಿಕಾಂಡ್ಗೆ ಅಕ್ರಮ ಬಾಂಗ್ಲಾದವರು ಒಂದ್ ಕಡೆ ಹೇಳಿಕೆ ಕೊಟ್ಟಿದ್ರು, ಸ್ಪಷ್ಟನೆ ಕೊಟ್ಟಿದ್ರು. ಅದಾದ ನಂತರ ಆ ರಿಪಬ್ಲಿಕಾಂಡ್ ನಿರಂತರ ವರದಿ ಮಾಡಿತ್ತು. ಸದ್ಯಕ್ಕೆ ಜಾಗದ ಮಾಲೀಕ ಇದೀಗ ಎಚ್ಚೆತ್ತುಕೊಂಡು ಇದೀಗ ಅಕ್ರಮ ಮನೆಗಳನ್ನ, ಅಕ್ರಮ ಬಾಂಗ್ಲಾದೇಶದ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ದೃಶ್ಯಗಳನ್ನು ನೋಡ್ತಿರ್ಬೋದು ನೀವು. ಇದು ಎಲೆಕ್ಟ್ರಾನಿಕ್ ಸಿಟಿಯ ಪೋಡಿ ಎಂಬ ಗ್ರಾಮದಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ಸುತ್ತಮುತ್ತ ತುಂಬಾ ಅಕ್ರಮವಾಗಿ ಬಾಂಗ್ಲಾದವರು ಇದ್ದಾರೆ. ಇದು ಒಂದೇ ಜಾಗ ಅಲ್ಲ, ಸುತ್ತಮುತ್ತ ಜನ ಅಕ್ರಮವಾಗಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಜನ ಈ ಒಂದು ಪ್ರದೇಶದಲ್ಲಿ ಇದ್ದಾರೆ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಮೂವರನ್ನ ಆಡುಗೋಡು ಪೊಲೀಸರು ಒಂದ್ ಕಡೆ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಅವರನ್ನ ವಿಚಾರಣೆ ಮಾಡಬೇಕಾಗತ್ತೆ, ಎಲ್ಲಿಂದ ಬಂದಿದ್ದು ಮತ್ತೆ ಯಾರಿದ್ದಾರೆ. ಯಾಕಂದ್ರೆ ಒಂದೊಂದು ತಂಡದಿಂದ 10 ಜನ ಇಂಡಿಯಾಗೆ ಬರ್ತಿದ್ದಾರೆ. ಬಾಂಗ್ಲಾದವರು ಬೆಂಗಳೂರಲ್ಲಿ ತುಂಬಾ ಜನ ಇದ್ದಾರೆ. ಸದ್ಯಕ್ಕೆ ಇದೀಗ ಪೋಡು ಎಂಬ ಗ್ರಾಮದಲ್ಲಿ ಅವರ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ದೃಶ್ಯಗಳನ್ನು ನೋಡ್ತಿರ್ಬೋದು ಜೆಸಿಬಿ ಮುಖಾಂತರ. ಯಾಕಂದ್ರೆ ಇಲ್ಲಿ ಸುಮಾರು ಒಂದು 3-4 ಮನೆಗಳಿದ್ವು. ಅದೇ ಅವರೇ ಈ ಒಂದು ಮನೆಗಳಲ್ಲಿ ಟೆಂಟ್ಗಳಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ರು. ಸದ್ಯಕ್ಕೆ ಇದೀಗ ಒಂದ್ ಕಡೆ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಒಂದ್ ಕಡೆ ಎಲ್ಲ ಕಸಾಯಿಯವರು, ಗುಜರಿ ವ್ಯಾಪಾರಿಗಳು, ಇವರು ಇಲ್ಲಿಗೆ ಬರೋಕೆ ಒಬ್ಬ ಬ್ರೋಕರ್ ಇದ್ದಾನೆ, ಅವರಿಗೆ ತಿಂಗಳಿಗೆ ಇಂತಿಷ್ಟು ಹಣ ಕೊಡ್ತಾರೆ. ಆ ಬ್ರೋಕರ್ನ ಯಾರಂತ ಪತ್ತೆ ಹಚ್ಚಬೇಕು. ಮತ್ತೊಂದ್ ಕಡೆ ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಕಳಿಸೋರು ಯಾರು ಎಂಬುದು ಪತ್ತೆ ಹಚ್ಚಬೇಕು. ದೃಶ್ಯಗಳನ್ನು ನೋಡ್ತಿರ್ಬೋದು ನೀವು. ಎಲ್ಲವನ್ನ ಅವರ ಟೆಂಟ್ಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಸುಮಾರು ಟೆಂಟ್ಗಳಿದಾವೆ. ಯಾಕಂದ್ರೆ ಅವರು ಇಲ್ಲಿ 8-10 ಮನೆಗಳನ್ನ ಮಾಡಿಕೊಂಡು ಇದ್ರು. ಬರ್ತಾ ಇರುತ್ತೆ. ನಾನೇ ಕೇಳ್ತೀನಿ. ಅಕ್ರಮವಾಗಿ ಸರ್ ಬನ್ನಿ ಇದೀಗ ಅಕ್ರಮ ಬಾಂಗ್ಲಾದೇಶದವರು ತೆರವು ಕಾರ್ಯಾಚರಣೆ ಮಾಡ್ತಿದ್ರಿ. ಜಾಗದ ಮಾಲೀಕ ಮಾತಾಡ್ತೀನಿ. ಈಗ ಏನ್ ಹೇಳ್ತೀರಿ ಅಂತ. ಈಗ ಅಕ್ರಮವಾಗಿ ಇಲ್ಲಿದ್ರು, ರಿಪಬ್ಲಿಕಾಂಡ್ ವರದಿ ಮಾಡಿತ್ತು. ಈಗ ನೀವು ಸಹ ತಪ್ಪರ್ವಾಗಿದೆ, ಬಂದು ಜಾಗ ಖಾಲಿ ಮಾಡಿಸ್ತಿದ್ರಿ ಸರ್. ಅದಕ್ಕಂತಾನೆ ಇವಾಗ ಎಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ ಸರ್. ಒಂದ್ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಕ್ಲಿಯರ್ ಮಾಡಿಸ್ತೀರಿ. ಏನೋ ನಮ್ಗೆ ಗೊತ್ತಿಲ್ಲದ್ರೆ ತಪ್ಪಾಗ್ಬಿಟ್ಟೈತೆ. ಅವ್ರು